ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಅಭ್ಯರ್ಥಿಗಳೇ, ಏನಂತಂದರೆ ಈಗಾಗಲೇ ನಿಮ್ಮ ರಿಸಲ್ಟ್ ಸಲುವಾಗಿ ನೀವು ಕಾಯ್ತಾ ಇದ್ದೀರಿ. ಫಸ್ಟ್ ಇಯರ್ ಇರ್ಬೋದು, ಸೆಕೆಂಡ್ ಇಯರ್ ಇರ್ಬೋದು, ಥರ್ಡ್ ಇಯರ್ ಇರ್ಬೋದು, ಟೋಟಲ್ ಆಗಿ ಆ್ಯನ್ಯುವಲ್ ಎಕ್ಸಾಮ್ ರಿಸಲ್ಟನ್ನು ನೀವು ಕಾಯ್ತಾ ಇರುವಂಥದ್ದು. ಹಿಂದಿನ ವಾರದಲ್ಲಿ ನೀವು ಅಂದರೆ ಈ ಡಿಸೆಂಬರ್ ಮೊದಲನೇ ವಾರದಲ್ಲಿ ಎಕ್ಸಾಮ್ ಬರೆದಿದ್ದೀರಿ ಮತ್ತು ಇಲ್ಲಿ ತನಕನೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ಗಳನ್ನು ಕೂಡ ಬರೆದಿದ್ದೀರಿ ವಿದ್ಯಾರ್ಥಿಗಳು. ಇವಾಗ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ, ಅದನ್ನು ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ನಿಮಗೆ ಸ್ಮೈಲ್ ಟಾಕಲ್ಲಿ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ವ್ಯಾಲ್ಯೂಯೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ವ್ಯಾಲ್ಯೂಯೇಷನ್ ಎಲ್ಲಿಗೆ ಬಂತು, ಕಂಪ್ಲೀಟ್ ಆಯ್ತಿಲ್ಲೋ, ಇನ್ನೂ ಎಷ್ಟು ದಿನ ಇದೆ, ಎಷ್ಟು ಪೇಪರ್ಗಳು ಬ್ಯಾಲೆನ್ಸ್ ಇದ್ದಾವೆ, ಈ ರೀತಿ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ನಾನೀಗ ಒಂದು 2 ಕಾಮೆಂಟ್ಗಳಿದ್ದಾವೆ, ಅದನ್ನು ಓದಿ ನಿಮ್ಗೆ ಉತ್ತರವನ್ನು ಕೊಡ್ತೀನಿ. ವಿಡಿಯೋ ಪೂರ್ತಿ ಕೇಳಿ ನೋಡಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಒಂದನೇ ಪ್ರಶ್ನೆ ಇರೋದೇನಂತಂದ್ರೆ, ಇಲ್ಲಿ ಡಯಾಗ್ರಾಮ್ ಪೆನ್ಸಿಲಲ್ಲಿ ಬರೆದಿದ್ದರೆ ಏನೂ ಆಗಲ್ವಾ ಸರ್ ಅಂತ. ನೋಡಿ, ಪೆನ್ಸಿಲಲ್ಲಿ ಡಾರ್ಕ್ ಪೆನ್ಸಿಲ್ ಯೂಸ್ ಮಾಡಿದರೆ ಸ್ವಲ್ಪ ಕ್ಲೀನಾಗಿ ಕಾಣಿಸುತ್ತೆ. ನೀವು ಪೆನ್ನಲ್ಲೇ ಬರೀಬೇಕಂತ ಏನಿಲ್ಲ, ಡಯಾಗ್ರಾಮ್ ಹಾಕ್ಬೋದು, ನೀವು ಪೆನ್ಸಿಲನ್ನು ಯೂಸ್ ಮಾಡ್ಬೋದು. ಆದರೆ ಏನಾಗುತ್ತೆ, ಸ್ಕ್ಯಾನ್ ಹಾಕೋದ್ರಿಂದ ಈ ಪೆನ್ಸಿಲ್ ಏನಾಗುತ್ತೆ ಅಂತಂದ್ರೆ ಬ್ಲಡ್ ಆಗಿಬಿಡುತ್ತೆ ರೀ, ಕಾಣಿಸೋದಿಲ್ಲ ಕ್ಲಿಯರಾಗಿ ಡಯಾಗ್ರಾಮ್. ಅದಕ್ಕೆ ಪೆನ್ ಯೂಸ್ ಮಾಡಿರಿ ಅಂತ ಹೇಳ್ತಾರೆ. ನಿಮ್ಮದು ಡಾರ್ಕಲ್ಲಿ ಪೆನ್ಸಿಲಲ್ಲಿ ಯೂಸ್ ಮಾಡಿದರೆ ತೊಂದರೆ ಇಲ್ಲ, ಅದು ಕ್ಲಿಯರಾಗಿ ಕಾಣಿಸಿದರೆ ಓಕೆ. ಕಾಣಿಸಲಿಲ್ಲ ಅಂದರೆ ಅದಕ್ಕೆ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಅದಕ್ಕೆ ಮಾರ್ಕ್ಸ್ ಕೊಡೋದು ಕಷ್ಟ ಆಗುತ್ತೆ. ಹೀಗಾಗಿ ಪೆನ್ಸಿಲ್ ಯೂಸ್ ಮಾಡಿರಿ ಅಂತ ಹೇಳ್ತಾರೆ. ಓಕೆ, ಸೆಕೆಂಡ್ರದ್ದಾಯಿತು. ನೆಕ್ಸ್ಟು ಸರ್, ಫಸ್ಟ್ ಇಯರ್ ಫಿಸಿಕ್ಸ್ ಎಕ್ಸಾಮಲ್ಲಿ ಪೇಪರ್ ಸೀಟಲ್ಲಿ QP ಕೋಡನ್ನು ಮತ್ತು OMR ಸೀಟಲ್ಲಿ ಫಿಲ್ ಮಾಡಿಲ್ಲ. ವ್ಯಾಲ್ಯೂಯೇಷನ್ ಆಗುತ್ತಾ ಇಲ್ಲ ಹೇಳಿ ಪ್ಲೀಸ್ ರಿಪ್ಲೈ ಮಾಡಿ ಅಂತ ಇವ್ರು ಹಾಕಿರುವಂಥದ್ದು. ಪಕ್ಕಾ ಆಗುತ್ತೆ, 100% ಆಗುತ್ತೆ. ವ್ಯಾಲ್ಯೂಯೇಷನ್ ಆಗುತ್ತೆ ನಿಮ್ಮದು. ಇದು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದು ಸಮ್ಟೈಮ್ಸ್ ವಿದ್ಯಾರ್ಥಿಗಳು ಇದನ್ನು ಮಿಸ್ ಮಾಡಿರ್ತಾರೆ. ಬಟ್ ರಿಜಿಸ್ಟ್ರೇಷನ್ ನಂಬರ್ ಇಂಪಾರ್ಟೆಂಟ್ ಇರುವಂಥದ್ದು, ಅದನ್ನೊಂದು ಹಾಕಿದರೆ ಸಾಕು. ಈ ರೀತಿ ಪ್ರಾಬ್ಲಮ್ ಪ್ರತಿ ವರ್ಷ ಆಗ್ತವೆ, ಪ್ರತಿ ವರ್ಷವೂ ಕೂಡ ವ್ಯಾಲ್ಯೂಯೇಷನ್ ಆಗ್ತವೆ. ಹಾಗಂತೇಳಿ ನಿಮ್ಮದು ಕ್ಯಾನ್ಸಲ್ ಮಾಡೋಂಗಿಲ್ಲ, ಪೇಪರ್ ವ್ಯಾಲ್ಯೂಯೇಷನ್ ಆಗುತ್ತೆ. ಡೋಂಟ್ ವರಿ.